ಎಲ್ಲರಿಗೂ ನಮಸ್ಕಾರ ಮಾರ್ರೆ. ನಾನು ಇವತ್ತು ಬಂದದ್ದು ಮಲ್ಪೆಲಿಪ್ಪ ಅಂತಹ ಪೆಟ್ ಸ್ಪಾಟಿಗೆ. ನಮ್ಮ ಬ್ರೂನೋಗೆ ಸ್ನಾನ ಮಾಡಿಸೋಕಿದಿತ್ತು, ಹಾಗಾಗಿ ಅವನಿಗೊಂದು ಒಳ್ಳೆಯ ಸ್ನಾನ ಮಾಡಿಸುವ ಅಂತ ಹೇಳಿ ಮಲ್ಪೆಲಿಪ್ಪ ಅಂತ ಪೆಟ್ ಸ್ಪಾಟಿಗೆ ನಾನು ಮತ್ತು ತಮ್ಮ ಕರ್ಕೊಂಡು ಬಂದಿತ್ತು. ಫಸ್ಟಿಗೆ ನಾವೇನು ಮಾಡ್ತಂದೇಳಿ ಹೇಳಿದ್ರೆ ರಕ್ಷಿತ್ ಬ್ರೋ ಅವರಿಗೆ ನಮ್ಮ ಬ್ರೂನೋನ ಪರಿಚಯ ಮಾಡಿಕೊಡ್ತು. ನಮ್ಮ ಬ್ರೂನೋ ಮಸ್ತ್ ಫ್ರೆಂಡ್ಲಿ, ಯಾರಿಗೂ ಕಚ್ಚೋದಿಲ್ಲ, ಎಂತ ಮಾಡೋದಿಲ್ಲ. ಅವನು ಯಾರು ಬಂದರೂ ಆಟ ಆಡೋಕೆ ಬನ್ನಿ ಅಂದೇಳಿ ಕರುವವ. ಹಾಗಾಗಿ ಅವನೆಂತ ಮಾಡ್ತಿರಲ್ಲ. ಬಟ್ ಫಸ್ಟಿಗೆ ಒಂಚೂರು ಹೆದರಿಕೆ ಇರುತ್ತಲ್ಲ, ಹಾಗಾಗಿ ಅವರ ಜೊತೆಗೆ ಒಂಚೂರು ಫ್ರೆಂಡ್ಲಿ ಆಗಿ ಮಾತಾಡಿ ಆಮೇಲೆ ಅದನ್ನು ವಾಶಿಗೆ ಕರ್ಕೊಂಡು ಹೋದ್ರು. ಸೊ ತುಂಬ ಫ್ರೀಯಾಗಿ ಬಿಟ್ಟು ಅವನೆಂಥದ್ದು ಒದ್ದಾಡೋದಾಯಿಲಿ ಎಂಥದ್ದು ಮಾಡ್ತಿರಲ್ಲ. ಎಲ್ಲಿ ನಾವು ಬಿಟ್ಟು ಹತ್ತಂದೇಳಿ ನಮ್ಮನ್ನು ಕಾಣ್ತಿದ್ದ ಬಿಟ್ಟರೆ ನಾವೆಲ್ಲರೂ ಬಿಟ್ಟು ಹತ್ತಂದು ಹೇಳ್ಕೊಂಡು ನಮ್ಮನ್ನೇ ಕಾಣ್ತಿದ್ದ. ಬಟ್ ಮೀಸೋಕ್ಕೆಲ್ಲ ಚಂದ ಮಾಡಿ ಬಿಟ್ಟ. ಮೀಸಿ ಅದ್ರ ಮೇಲೆ ಚಂದ ಮಾಡಿ ಅದನ್ನು ಒರೆಸಿ ಆಮೇಲೆ ಚಂದ ಮಾಡಿ ಅದನ್ನು ಡ್ರೈ ಮಾಡ್ರೆ ಒಂಚೂರು ಆ ಡ್ರೈಯರ್ ಸೌಂಡಿಗೆ ಒಂಚೂರು ಹೆದರ್ಕಂಡ ಬಿಟ್ಟರೆ ಮತ್ತಿಲ್ದಿರ ಸುಮ್ಮನೆ ಇದ್ದಿದ್ದ ಆ ಸೌಂಡ್ ಒಂಚೂರು ಅವನಿಗೆ ಇರಿಟೇಟ್ ಆತೀತು ಅನ್ಸುತ್ತೆ. ಬಟ್ ಪಾಪದ ಕಣಂಗೆ ಇದ್ದಿದ್ದ. ಅದಾದಮೇಲೆ ಚಂದ ಮಾಡಿ ಬಾಚಿ ಬೆಲ್ಟೆಲ್ಲ ಹಾಕಿ ಅವನ್ನ ಕರ್ಕೊಂಡು ನಾವು ಮನೆ ಬದಿಗೆ ಹೋಯ್ತು. ಮನೆ ಬದಿಗೆ ಹಾಪತ್ತಿಗಂತೂ ತುಂಬ ಭಾರೀ ಖುಷಿಯಲ್ಲೂ ಕಾರಿಂದ ನೀಕಿ ಹರ್ಕೊಂಡು ಮನೆ ಹತ್ರ ಬಪ್ಪತ್ತಿಗಂದು ಕಾರಿಂದ ಗುಪ್ಕ ಹಾರ್ತೆ ಎಂಬ ರೀತಿ ಹೆಂಗೆ ಬತ್ತಿದ್ದ. ಅವನಿಗೊಂಚೂರು ರಿಲ್ಯಾಕ್ಸ್ ಆಗಿದ್ದಿತ್ತು, ಒಳ್ಳೆ ಮಸಾಜ್ ಕೂಡ ಮಾಡಿದ್ದೀರ ಅವನಿಗೆ. ಹಾಗಾಗಿ ಮಸ್ತ್ ಖುಷಿ ಆಗಿದ್ದಿತ್ತು ಅವನಿಗೆ. ಚಂದ ಮಾಡಿ ಸ್ನಾನ ಮಾಡಿಸಿ ಅದನ್ನು ಒರೆಸಿ ಆಮೇಲೆ ಬಾಚಿ ಯಾರು ಬಿಡ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಅವನಿಗೆ ರಾಜನ ಟ್ರೀಟ್ಮೆಂಟ್ ಕೊಟ್ಟಿದ್ದೀರ. ಮಸ್ತ್ ಖುಷಿ ಆಯ್ತು. ಹಾಗಾಗಿ ನಿಮಗೇನಾದರೂ ನಿಮ್ಮ ಮನೆಗೆ ನಾಯಿ ಮರಿ ಆಗಿರ್ಬೋದು, ಬೆಕ್ಕಿನ ಬೆಕ್ಕು ನಾಯಿಗಳೇನಾದರೂ ಇದ್ದರೆ ಒಂದು ಒಳ್ಳೆಯ ಶಾಪ್ ಸ್ನಾನ ಮಾಡಿಸೋಕ್ಕಾಗಿರ್ಬೋದು, ಅಥವಾ ನಿಮ್ಗೇನಾದರೂ ನಾಯಿಗೆ ಬೆಕ್ಕಿಗೆಲ್ಲ ಏನಾದರೂ ಅದು ಫುಡ್ ಆಗಿರ್ಬೋದು ಏನಾದರೂ ಬೇಕಿದ್ದರೆ ಇವರ ಒಂದು ಶಾಪಿಗೆ ವಿಸಿಟ್ ಮಾಡಿ. ತುಂಬ ಲೈಕ್ ಇತ್ತು, ಸರ್ವಿಸ್ ಕೂಡ ತುಂಬ ಒಳ್ಳೆ ಇತ್ತು. ವಿಸಿಟ್ ಮಾಡಿ. ಥ್ಯಾಂಕ್ ಯು.